ವಿಶ್ವದಾದ್ಯಂತ ಹೊಸ ವರ್ಷದ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಹೊಸ ವರ್ಷಕ್ಕೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಬನಶಂಕರಿ ಅಮ್ಮನವರಿಗೆ ಈಗಾಗಲೇ ವಿಶೇಷ ಅಲಂಕಾರವನ್ನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಈಗ ಬನಶಂಕರಿ ದೇವಸ್ಥಾನದ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಅವರು ಒಂದು ವರದಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ದೇವಸ್ಥಾನದಲ್ಲಿರುವಂಥದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಹೊಸ ವರ್ಷದ ದಿನದಂದು ಬನಶಂಕರಿ ದೇವಸ್ಥಾನದಲ್ಲಿ ಎಷ್ಟು ರಶ್ ಇದೆ ಅಂತ ಬೆಳಗ್ಗೆಯಿಂದ ಕೂಡ ಜನಸಾಗರನೆ ಹರಿದು ಬರ್ತಾ ಇದೆ. ಯಾಕಂದರೆ ಹೊಸ ವರ್ಷದ ಸಂಭ್ರಮ, ತಮ್ಮ ಜೀವನದಲ್ಲಿ ಬಹಳಷ್ಟು ಖುಷಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಶಾಂತಿ ಇರಬೇಕನ್ನೋ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬನಶಂಕರಿ ಅಮ್ಮನವರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರಂತ. ಬನಶಂಕರಿ ಅಮ್ಮ ಅಂದರೆ ಎಲ್ಲರಿಗೂ ಕೂಡ ಗೊತ್ತು. ಪ್ರತಿಯೊಂದು ಏನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಬನಶಂಕರಿ ದೇವಸ್ಥಾನಕ್ಕೆ ಬಂದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳು ದೇವರ ಒಂದು ಆರಾಧನೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಇವತ್ತು ಹೊಸ ವರ್ಷದ ಮೊದಲ ದಿನ. ಈ ಹಿನ್ನೆಲೆಯಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇಂದು ವಿಶೇಷ ಅಭಿಷೇಕ ಆಗಿರ್ಬೋದು, ಪೂಜೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ದೇವರ ಕೈಯಲ್ಲಿ ಹೂ ಆಗಿರ್ಬೋದು, ಹಾಗೆಯೇ ದೀಪ ಆಗಿರ್ಬೋದು, ಲಿಂಬೆ ಹಣ್ಣನ್ನು ಇಟ್ಕೊಂಡು ದೇವರ ಒಂದು ದರ್ಶನಕ್ಕೆ ಕೂಡ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕೂಡ ಭಕ್ತ ಸಾಗರನೆ ಹರಿದು ಬರ್ತಾ ಇದೆ. ಸೊ ತಮ್ಮ ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಅಚ್ಚುಕಟ್ಟಾಗಿ ಬನಶಂಕರಿ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಸಂಜೆಯವರೆಗೆ ದೇವಸ್ಥಾನದ ಬಾಗಿಲು ಹಾಕಿರಲ್ಲ, ಸಂಪೂರ್ಣವಾಗಿ ಭಕ್ತರಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಮುಂಜಾನೆಯಿಂದ ಕೂಡ ವಿಶೇಷವಾಗಿ ಇವತ್ತು ಪೂಜೆ ಅಲಂಕಾರ ಆಗಿರ್ಬೋದು, ದೇವರಿಗೆ ಆ ಒಂದು ವಿಶೇಷವಾದಂತಹ ಅಭಿಷೇಕ ಆಗಿರ್ಬೋದು, ಹಾಗೆಯೇ ವಿಶೇಷವಾದ ದೇವರ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು. ಬನಶಂಕರಿ ಅಮ್ಮನಂದರೆ ಎಲ್ಲರೂ ಕೂಡ ಗೊತ್ತು. ಎಲ್ಲೆಲ್ಲಿಂದು ಸಿಟಿಯಿಂದ ಜನ ಬಂದು ದೇವರ ದರ್ಶನವನ್ನು ಕೂಡ ಪಡ್ತಾರೆ. ಅದರಲ್ಲೂ ಕೂಡ 2026 ಅದ್ದೂರಿಯಾಗಿ ಬರಮಾಡಿಕೊಂಡು ನಾಡಿನ ಜನ ಹೊಸ ವರ್ಷದಂದು ತಮ್ಮ ಜೀವನದಲ್ಲಿ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಅಂತ ದೇವರಿಗೆ ಕೂಡ ಪೂಜೆಯನ್ನು ಸಲ್ಲಿಸುತ್ತಾ ತಮ್ಮ ಖುಷಿಯ ದಿನಗಳನ್ನು ಕೂಡ ಕಲಿಯೋದಕ್ಕೆ ಇವತ್ತು ಕುಟುಂಬ ಸಮೇತವಾಗಿ ಬಂದಿರುವಂಥದ್ದು. ಸಿಟಿಯಲ್ಲಿ ಬಹುತೇಕ ಮಂದಿಗೆ ಈಗಾಗಲೇ ಇವತ್ತು ರಜೆ ಇರೋ ಕಾರಣಕ್ಕಾಗಿ ಮುಂಜಾನೆಯಿಂದ ಕೂಡ ಬಹುತೇಕ ಮಂದಿ ಇಲ್ಲಿ ಬಂದು ದೇವರ ದರ್ಶನವನ್ನು ಕೂಡ ಪಡೆದು ಬಹಳಷ್ಟು ತಮ್ಮ ಜೀವನದಲ್ಲಿ ಕಷ್ಟಕರ ಪರಿಸ್ಥಿತಿ ಬಂದರೆ ಅದನ್ನು ನಿವಾರಣೆ ಮಾಡಿ ಅಂತ ದೇವರ ಹತ್ರ ಪೂಜೆಯನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.